ಪ್ರತಿಯೊಬ್ಬ ಮಿಡಲ್ ಕ್ಲಾಸ್ ಹುಡುಗಿಗೂ ಕೂಡ ಒಂದು ಆಸೆ ಇರುತ್ತೆ. ಸೊ ನಮ್ಮ ಅಪ್ಪ ಅಮ್ಮನ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗಬೇಕು, ಅವ್ರು ಇಷ್ಟವಾದಂಥ ಪ್ಲೇಸಿಗೆ ಕರ್ಕೊಳ್ಬೇಕು ಅಂತ. ಸೊ ಅದೇ ರೀತಿ ನಾನು ಅಂದ್ಕೊಂಡು ಈ ನನ್ನ ಚಿಕ್ಕ ಜರ್ನಿ ನಿಮ್ಮೊಂದಿಗೆ. ಬೆಳಗ್ಗೆ ಬೇಗನೆ ಎದ್ದು ಮನೇಲಿ ಸ್ನಾನ ಮಾಡಿಕೊಂಡು ಪೂಜೆ ಎಲ್ಲ ಮುಗಿಸಿ ಮಾರಿಯಮ್ಮ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಕೊಂಡು ಸೊ ನನ್ನ ಮತ್ತೆ ಅಮ್ಮ ಮನೆಗೆ ಹೋದೆ. ಅಪ್ಪ 5,000 ಅಪ್ಪ ನಿನ್ನ ಮಗ ಹತ್ರ ಬೆಟ್ಟಿಂಗ್ ಮಾಡಿದ್ದು. ರಾತ್ರಿ ನನ್ನ ತಮ್ಮ ಒಂದು ಬೆಟ್ಟಿಂಗ್ ಹಾಕಿದ್ದ. ಏನಪ್ಪ ಅಂತಂದರೆ ನಾವು ಬೆಳಗ್ಗೆ 6 ಗಂಟೆ ಒಳಗಡೆ ಮನೆ ಬಿಟ್ಟರೆ 6 ಗಂಟೆ ಒಳಗಡೆ ಬಿಟ್ಟರೆ ಸೊ ಅವ್ನು ನನಗೆ 3,000 ಕೊಡ್ತೀನಿ, ಇಲ್ಲಾಂದರೆ ನೀನು ನನಗೆ 2,000 ಕೊಡಬೇಕು ಅಂತ ಬೆಟ್ಟಿಂಗ್ ಹಾಕಿದ್ದ. ಯಾಕಂದರೆ ನಮ್ಮಮ್ಮ ಮೇಲೆ ಅಷ್ಟೊಂದು ನಂಬಿಕೆ ಅವನಿಗೆ. ಸೊ ನಮ್ಮಮ್ಮ ಬೇಗ ರೆಡಿ ಆಗಲ್ಲ ಅಂತ. ಸೊ ಥ್ಯಾಂಕ್ ಗಾಡ್ ಬೆಳಗ್ಗೆ ಇದಕ್ಕೋಸ್ಕರನೇ ರೆಡಿ ಆದ್ವಿ. ಸೊ ಹಾಗಾಗಿ 5:30ಗೆಲ್ಲ ನಾವು ಅಲ್ಲಿ ಮನೆ ಹತ್ರ ಬಿಟ್ಟಿದ್ರಿಂದ ಸೊ ರಾತ್ರಿನೇ ಅಮೌಂಟ್ ಎಲ್ಲ ಕೊಟ್ಟಿಟ್ಟಿದ್ದ ನಮ್ಮ ಹುಡುಗಿ ಹತ್ರ, ನಯನ ಹತ್ರ. ಸೊ ಅವಳ ಹತ್ರ 5,000 ಅಮೌಂಟ್ ತಗೊಂಡೆ. ಮಸಾಲೆ ದೋಸೆ ಜೀವಾ ಮುಳುಬಾಗ್ಲು ಚೆನ್ನಾಯ್ತಲ್ಲಪ್ಪ. ಬರ್ತಿದ್ಯಾ? ಮುಳುಬಾಗ್ಲು ಮಸಾಲೆ ದೋಸೆ. ಇನ್ ಜಸ್ಟ್ 1 ಕಿಲೋಮೀಟ್ರಲ್ಲಿ ಕಾಣಿಪಾಕ ರೀಚ್ ಆಗ್ತೀವಿ. ಮಾರ್ನಿಂಗ್ 5:40ಗೆ ಮನೆ ಬಿಟ್ಟಿದ್ದು. ಸೊ ಈಗ 9 o'clock ಆಗಿದೆ. ಸೊ ಅರೌಂಡ್ 5:40 ಅಂದರೆ 6, 7, 8, 9 ಸೊ 3 ಅವರ್ಸಲ್ಲೆಲ್ಲ ಆಲ್ಮೋಸ್ಟ್ ದೇವಸ್ಥಾನ ರೀಚ್ ಆಗೋದ್ವಿ ನಾವು. ಅದು ಬ್ರೇಕ್ಫಾಸ್ಟ್ ಎಲ್ಲ ಮಾಡಿಕೊಂಡು. ಎಸ್, ಫೈನಲಿ ನಾವು ಕಾಣಿಪಾಕಂ ದೇವಸ್ಥಾನಕ್ಕೆ ಬಂದ್ವಿ. ಸೊ ಗಣೇಶನ ವಿಗ್ರಹ ಈಗಲೂ ಕೂಡ ಬೆಳೀತಿದೆ ಅಂತಂದರೆ ನೀವು ನಂಬ್ತೀರಾ? ಎಸ್, ಖಂಡಿತವಾಗ್ಲೂ ಈಗಲೂ ಕೂಡ ಬೆಳೀತಿದೆ ಅನ್ನೋ ನಂಬಿಕೆ ಇದೆ. ಆ್ಯಂಡ್ ನಾವು ಚಿಕ್ಕ ವಯಸ್ಸಲ್ಲಿ ನೋಡಬೇಕಾದ್ರೆ ಇನ್ನೂ ಚಿಕ್ಕದಾಗಿತ್ತು. ಅಂದರೆ ನೋಡೋಣ ಈಗ ಹೇಗಿದೆ ಅಂತ ಗೊತ್ತಾಗುತ್ತೆ. ಸೊ ಅದ್ರ ಜೊತೆಗೆ ಏನಪ್ಪ ಅಂದರೆ ಈ ದೇವಸ್ಥಾನ ಇರೋದು ಆಂಧ್ರ ಪ್ರದೇಶದ ಚಿತ್ತೂರು ಹತ್ರ ಇರೋವಂಥದ್ದು ಇದು. ಸೊ ಕಾಣಿಪಾಕಂ ವರಸಿದ್ಧಿ ವಿನಾಯಕ ದೇವಸ್ಥಾನ ಅಂತ ತುಂಬ ಜನಕ್ಕೆ ಗೊತ್ತಿರುತ್ತೆ. ಇದು ನಾವು ತಿರುಪತಿ ಹೋಗ್ಬೇಕಂದ್ರೆ ಆಲ್ಮೋಸ್ಟ್ ನಮ್ಮ ಕರ್ನಾಟಕದವರು ಎಲ್ಲರೂ ಕೂಡ ಈ ದೇವಸ್ಥಾನಕ್ಕೆ ದರ್ಶನ ಮಾಡ್ಕೊಂಡೇ ಹೋಗ್ತಿರ್ತಾರೆ. ಸೊ ಈ ದೇವಸ್ಥಾನಕ್ಕೆ ಸಾವಿರಾರು ವರ್ಷಗಳ ಇತಿಹಾಸ ಕೂಡ ಇದೆ. ಸೊ ಇದರದ ಹಿನ್ನೆಲೆ ಏನಪ್ಪ ಅಂತ ನಾವು ನೋಡೋದಾದರೆ 3 ಜನ ಅಣ್ಣನ ತಮ್ಮಂದಿರು ಅಂಗವಿಕಲರಾಗಿರ್ತಾರೆ. ಸೊ ಅವ್ರು ಏನು ಮಾಡ್ತಾರೆ, ಕೆಲಸ ಮಾಡ್ತಿರ್ತಾರೆ ತೋಟದಲ್ಲಿ. ಅವರಿಗೆ ನೀರಿರೋದಿಲ್ಲ. ಸೊ ಪಕ್ಕದಲ್ಲೇ ಬಾವಿ ಇರುತ್ತೆ, ಅದರಲ್ಲೂ ಕೂಡ ನೀರಿರೋದಿಲ್ಲ. ಆ ಬಾವಿನ ತೋಡೋದಕ್ಕೆ ಅಂತ ಹೋಗ್ತಾರೆ. ಸೊ ತೋಡಬೇಕಾದ್ರೆ ಏನಾಗುತ್ತೆ, ಗಟ್ಟಿಯಾಗಿ ಒಂದು ಸೌಂಡ್ ಬರುತ್ತೆ. ಏನಪ್ಪ ಇದು ಸೌಂಡು ಅಂತ ನೋಡಿದ್ರೆ ಒಂದು ಕಲ್ಲಿನ ರೂಪದಲ್ಲಿ ವಿಗ್ರಹ ಥರ ಇರುತ್ತೆ, ಅದರಿಂದ ರಕ್ತ ಹರ್ಕೊಂಡು ಬರ್ತಿರತ್ತೆ. ಇವ್ರಿಗೆ ಶಾಕ್ ಆಗುತ್ತೆ, ಏನಪ್ಪ ಆಯಿತು ಅಂತ ಅಂದ್ಬಿಟ್ಟು. ಅಷ್ಟರಲ್ಲಿ ಹಳ್ಳಿ ಜನ ಎಲ್ಲ ಬರ್ತಾರೆ. ನೋಡಿದ್ರೆ ಅಲ್ಲಿ ಗಣೇಶ ಉದ್ಭವವಾಗಿರ್ತಾರೆ. ಸೊ ಹೋಗಿ ಎಳ್ನೀರನ್ನೆಲ್ಲ ತೊಗೊಂಬಂದು ಅದಕ್ಕೆ ಅಭಿಷೇಕ ಕೂಡ ಮಾಡ್ತಾರೆ. ಸೊ ಅಭಿಷೇಕ ಮಾಡಿದ್ಮೇಲೆ ಆ ನೀರೇನಾಗುತ್ತೆ, ಎಳ್ನೀರು, ಸೊ ಅದು ತೋಟಕ್ಕೆಲ್ಲ ನೀರಿನ ಮುಖಾಂತರ ಹೋಗಿ ಹಚ್ಚ ಹಸಿರಾಗುತ್ತೆ. ಸೊ ಈ ಅಂಗವಿಕಲ ಇರ್ತಾರಲ್ಲ, ಅವ್ರಿಗೆ ಕಿವಿ ಕೇಳಿಸೋದು ಎಲ್ಲ ಆಗ್ತಿರೋದಕ್ಕೂ ಖುಷಿ ಆಗುತ್ತೆ. ಸೊ ಅದಾದಮೇಲೆ ಆ ನೀರು ಹರ್ಕೊಂಡು ಹೋಗುತ್ತಲ್ಲ, ಹಾಗಾಗಿ ಅದನ್ನು ಕಾಣಿಪಾಕಂ ಅಂತ ಹಿಸ್ಟ್ರಿ ಬಂತು ಅನ್ನೋಂಥ ಹಿನ್ನೆಲೆ ಇದೆ. ಎಲ್ಲಾದರೂ ದೇವಸ್ಥಾನಕ್ಕೆ ಹೋದರೆ ಶಾಪಿಂಗ್ ಮಾಡೋದಂದರೆ ತುಂಬಾ ಖುಷಿ ಇರುತ್ತೆ ನಮ್ಮ ಹೆಣ್ಮಕ್ಳಿಗೆ. ಎಸ್ಪೆಷಲಿ ಮನೇಲಿ ಮಕ್ಕಳಿದ್ರೆ, ಎಸ್ಪೆಷಲಿ ನಮ್ಮ ಮನೇಲಿ ನರ್ತನ್ ಪಾಪು ಇದ್ದಾನೆ. ಸೊ ನನ್ನ ತಮ್ಮನ ಮಗು, ಅವನಿಗೇನೋ ತೊಗೊಬೇಕು ಅಂತ ಆಸೆ. ಸೊ ನೋಡ್ತಾ ಇದ್ವಿ, ಸ್ವಲ್ಪ ಐಟಮ್ಸ್ ಕೂಡ ತೊಗೊಂಡ್ವಿ. ಅದ್ರ ಜೊತೆ ನನ್ನ ಮಗ ಕೂಡ ಶಾಪಿಂಗ್ ಕೂಡ ಮಾಡ್ದ. ಬಟ್ ತುಂಬಾ ಖುಷಿ ಕೊಡುತ್ತೆ ಈ ಥರ ಚಿಕ್ಕ ಚಿಕ್ಕ ವಿಷಯಗಳು ತೊಗೊಳ್ಬೇಕಾದ್ರೆ ಅಲ್ಲಿಂದ ತಂದ್ವಿ ಅಂತ ಅಂದ್ಬಿಟ್ಟು. ಸೊ ಈ ಸ್ಟ್ರೀಟ್ ಫುಲ್ಲು ನಿಮಗೆ ಶಾಪಿಂಗೇ ಸಿಗುತ್ತೆ ನಿಮಗೆ. ಸೊ ಇಲ್ಲಿ ದೇವ್ರ ವಿಗ್ರಹ ಇರ್ಬೋದು, ಆಟ ಸಾಮಾನು, ಮಕ್ಕಳು ಆಟ ಆಡೋದಕ್ಕೆ ತುಂಬಾ ವೆರೈಟಿ ಇರುತ್ತೆ. ಜೊತೆಗೆ ಫೋಟೋಸ್ ಇರುತ್ತೆ. ಸೊ ತುಂಬ ಚೆನ್ನಾಗಿದೆ ಈ ಸ್ಟ್ರೀಟು. ಸೊ ಹೋದಾಗ ಖಂಡಿತವಾಗ್ಲೂ ನೀವು ಪರ್ಚೇಸ್ ಮಾಡ್ಬೋದು. సో సిక్కాపడే ఎంజాయ్ ಮಾಡಿದೆ ನಾನಿಂತು. ఎండ లేదా అండి? చాలా ఎండ కదా. చాలా బాగుంది. ನೈಸ್. ಸಿಕ್ಕಾಪಟ್ಟೆ ಬಿಸಿಲಿದೆ ಗುರು ಈಗಲೇನೆ.
ಸೊ ಸಿಕ್ಕಾಪಟ್ಟೆ ಬಿಸಿಲಿದೆ. ಈ ಬಿಸಿಲಲ್ಲಿ ಪಾಪ ನಿಂತ್ಕೊಂಡಿದ್ದಾರೆ ಅಂದರೆ 35 ಇದೆ ಈಗ ಸದ್ಯಕ್ಕೆ. ಸೊ ಈ ಬಿಸಿಲಲ್ಲಿ ಪಾಪ ನಿಂತ್ಕೊಂಡು ಹೆಂಗಿದ್ದಾರೆ ನೋಡಿ, ಒಂದೇ ಪ್ಲೇಸಲ್ಲೇ ನಿಂತ್ಕೊಂಡಿದ್ದಾರೆ ಪಾಪ ಅವರು. ನಿಜ ಗ್ರೇಟಪ್ಪ, ಹೊಟ್ಟೆಪಾಡಿಗೆ ಏನೇನೆಲ್ಲ ಮಾಡಬೇಕಲ್ವಾ. ಚೆನ್ನಾಗಿ ಹೆಂಗಿತ್ತಮ್ಮ ನೀರು 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 ಸೊ ಇದೇನಪ್ಪ ಅಂದರೆ ಇವತ್ತು ಫಸ್ಟ್ ಡೇ ವಿಡಿಯೋ ಆಗಿತ್ತು. ಸೊ ಸೆಕೆಂಡ್ ಡೇ ನಾವು ಎಲ್ಲೋದ್ವಿ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ಹಾಕ್ತೀನಿ. ಥ್ಯಾಂಕ್ ಯು ಸೋ ಮಚ್.